ಸೊ ಬೆಂಗಳೂರಿನಲ್ಲಿ ವೈದ್ಯನಿಂದ ಪತ್ನಿ ಕೊಲೆ ಪ್ರಕರಣಕ್ಕೆ ಈಗೊಂದು ಟ್ವಿಸ್ಟ್ ಏನಂತಂದರೆ ಪತ್ನಿ ಕೃತಿಕಾ ರೆಡ್ಡಿಗೆ ನಾನೇ ಅನಸ್ತೇಷಿಯಾ ಕೊಟ್ಟಿದ್ದು, ನನಗೆ ಮೋಸ ಮಾಡಿ ಮದುವೆ ಮಾಡಿದ್ರು, ಹೀಗಾಗಿ ಪತ್ನಿ ಹತ್ಯೆಗೆ ಪ್ಲಾನ್ ಮಾಡಿದೆ. ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ ಡಾಕ್ಟರ್ ಮಹೇಂದ್ರ. ಲಿಖಿತ ಹಾಗೂ ವಿಡಿಯೋ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಮಾರತಹಳ್ಳಿ ಪೊಲೀಸರು. ಅವನ ಆ ಥರ ಹೇಳಿಕೆ ಕೊಟ್ಟ ಮೇಲೇ ಈ ಪೇರೆಂಟ್ಸು ಸುದ್ದಿಗೋಷ್ಠಿಯನ್ನು ನಡೆಸಿರ್ತಕ್ಕಂಥದ್ದು. ಅಂದರೆ ಒಂದು ರಿವೆಂಜ್, ಇವರು ನನಗೆ ಮೋಸ ಮಾಡಿ ಮದುವೆ ಮಾಡಿದ್ರಲ್ಲ, ಅದಕ್ಕೆ ನಾನು ಈ ಥರ ರಿವೆಂಜ್ ತೊಗೊಂಡೆ ಅಂದರೆ, ಬಟ್ ಅದನ್ನು ಯಾವ ಕೋರ್ಟು ಒಪ್ಪಲ್ಲ, ಯಾವ ಕಾನೂನು ಒಪ್ಪಲ್ಲ. ಕಾರಣ 108 ಇದ್ದರೂ ಕೊಲೆನೇ. ಈಗ ಆತ ಕೊಲೆಯ ಆರೋಪಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಕೃತಿಕಾ ರೆಡ್ಡಿ ಅವ್ರ ತಾಯಿ ಹೇಳ್ತಾರೆ ಯಾವ ಅನಾರೋಗ್ಯನೂ ಆಕೆಗೆ ಇರಲಿಲ್ಲ ಅಂತ. ಮಹೇಂದ್ರ ಹೇಳ್ತಾ ಇರೋದು ಆಕೆಗೆ ಅನಾರೋಗ್ಯ ಇತ್ತು, ಮೋಸ ಮಾಡಿ ನನಗೆ ಮದುವೆ ಮಾಡಿದ್ರು ಅಂತ. ಯಾವ್ದು ಸತ್ಯ ಇವಾಗ? ಏನೇ ಆದರೂ ಇದು ಕೊಲೆನೇ ಅಲ್ವಾ? ಅರವಿಂದ್, ಕೃತಿಕಾ ರೆಡ್ಡಿ ಪೋಷಕರು ಈಗಷ್ಟೇ ಸುದ್ದಿಗೋಷ್ಠಿ ಮಾಡ್ತಾ ಹೇಳ್ತಾ ಇರುವಂಥದ್ದು, ಅಂದರೆ ಆಕೆಯನ್ನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಸಾಕಿದ್ದೀವಿ. ಅವ್ರ ತಾಯಿಯಾಗಿ ನನಗೆ ಗೊತ್ತು ಆಕೆಗೆ ಯಾವುದೇ ರೀತಿಯ ಅನಾರೋಗ್ಯ ಇರಲಿಲ್ಲ. ಜೊತೆಗೆ ನಮ್ಮ ಕುಟುಂಬಸ್ಥರಲ್ಲೂ ಕೂಡ ಡಾಕ್ಟರ್ಗಳಿದ್ದಾರೆ. ಆ ರೀತಿ ಏನಾದ್ರು ಇದ್ದಿದ್ದು ನಮಗೆ ಈಗಾಗಲೇ ಗೊತ್ತಾಗಬೇಕಾಗಿತ್ತು. ಈತ ಕೇವಲ 11 ತಿಂಗಳ ಹಿಂದೆ ಅಷ್ಟೇ ನನ್ನ ಮಗಳನ್ನು ಮದುವೆ ಆಗಿ ಕೊಲೆ ಮಾಡಿದ್ದಾನೆ ಆತ ಹೇಳ್ತಾ ಇರುವಂಥದ್ದು. ಈಗ ಪೊಲೀಸರ ಮುಂದೆ ಆಕೆಗೆ ಅನಾರೋಗ್ಯ ಸಮಸ್ಯೆ ಇತ್ತು, ಬೇರೆ ಕಡೆ ಎಲ್ಲಾದರೂ ಹೋದರೆ ಏನೇ ತಿಂದರೂ ಕೂಡ ವಾಮಿಟ್ ಮಾಡ್ಕೋತಿದ್ಲು, ಮತ್ತು ಮನೆಯಲ್ಲೂ ಕೂಡ ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ. ಇದರಿಂದ ನನಗೆ ತೀರಾ ಮುಜುಗರ ಆಯಿತು, ಹಾಗಾಗಿ ನನಗೆ ಮೋಸ ಮಾಡಿ ಮದುವೆ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ಆಕೆಯನ್ನು ಕೊಲೆ ಮಾಡಿದೆ ಅಂತೇಳಿ ಈಗ ಪೊಲೀಸರ ಮುಂದೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತಂದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಅವರ ಪೋಷಕರು ಕೂಡ ಅಳಿಯನ ವಿರುದ್ಧ ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. 11 ತಿಂಗಳ ಹಿಂದೆ ಮದುವೆ ಆದಂಥ ಅಳಿಯ ಏನಿದ್ದ ಆತ 6 ತಿಂಗಳ ನಂತರದಲ್ಲಿ ಇನ್ಸುಲೆನ್ಸ್ ಕೊಡೋಕ್ಕೆ ಶುರು ಮಾಡಿದ್ದಾನೆ. ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಹೇಳ್ಕೊಂಡಿಲ್ಲ. ನನ್ನ ಮಗಳು ಕೂಡ ಆ ರೀತಿಯಾಗಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ. ಯಾವಾಗ ಏಪ್ರಿಲಲ್ಲಿ ಮನೆಗೆ ಕರ್ಕೊಬರ್ತಾನೆ ಆಗಲೇ ಗೊತ್ತಾಗಿದ್ದು ಏನೋ ಟ್ರೀಟ್ಮೆಂಟಲ್ಲಿ ಇಟ್ಟಿದ್ದಾನೆ ಅನ್ನೋ. ಆದರೆ ನಮಗೆ ಈ ಘಟನೆ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಮತ್ತು ಸಂಶಯಗಳಿರಲಿಲ್ಲ. ಆಕೆ ಸತ್ತ ದಿನವೂ ಕೂಡ ಪೋಸ್ಟ್ ಮಾರ್ಟಮ್ ಬೇಡ, ಇವತ್ತು ನಾಳೆ ಮಾಡೋಣ ಅನ್ನೋ ಒತ್ತಾಯ ಮಾಡ್ತಿದ್ದೆ. ಆಗಲೇ ನಮ್ಗೆ ಅನುಮಾನ ಬಂದಿತ್ತು ಅನ್ನೋ ಮಾತುಗಳನ್ನು ಕೂಡ ಸೇರಿದಂತೆ ಹಲವು ವಿಚಾರಗಳನ್ನು ಈಗ ಮಹೇಂದ್ರ ರೆಡ್ಡಿ ಆರೋಪಿ ಏನಿದ್ದ ಆತನ ವಿರುದ್ಧ ಗಂಭೀರವಾಗಿ ಆರೋಪಗಳು ಮಾಡ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗೆ. ನಾನು ಆಗಲೇ ಹೇಳಿದಂತೆ ಕಾರಣಗಳು 1000 ಇರಲಿ, ಒಬ್ಬ ಯುವತಿಯನ್ನು ಈತ ಕೊಲೆ ಮಾಡಿದ್ದಾನೆ, ಈತ ಕೊಲೆಗಾರನ ಆರೋಪದ ಸ್ಥಾನದಲ್ಲಿ ನಿಂತಿದ್ದಾನೆ. ಕೋರ್ಟು ಮತ್ತು ಕಾನೂನು ಆತನನ್ನು ಕೊಲೆಗಾರ ಅಂತಲೇ ನೋಡುತ್ತೆ, ಯಾಕೆಂದರೆ ಆತ ತಪ್ಪು ಒಪ್ಕೊಂಡಿರೋದ್ರಿಂದ. ಹಾಗಾಗಿ ಮುಂದೆ ಕೋರ್ಟು ಆತನಿಗೆ ಏನು ಶಿಕ್ಷೆ ವಿಧಿಸಬೇಕು ಅದನ್ನು ವಿಧಿಸುತ್ತೆ. ಮೋಸ ಮಾಡಿ ಮದುವೆ ಮಾಡಿದ್ರು, ನಮಗೆಲ್ಲರಿಗೂ ಆಕೆಗೇನೋ ಒಂದಷ್ಟು ಆರೋಗ್ಯ ಸರಿ ಇರಲಿಲ್ಲ, ಅದು ಯಾವುದನ್ನು ನಮಗೆ ಹೇಳಲಿಲ್ಲ ಅಂತೆಲ್ಲ ಒಂದಷ್ಟೇ ಹೇಳಿದ್ದಾರೆ.